ನಮಸ್ಕಾರ. ನಾನು ಡಾಕ್ಟರ್ ಶೇಖರ್ ಪೂಜಾರಿ. ಸತ್ಯಕ್ಕೆ ಸಾವಿಲ್ಲ, ನ್ಯಾಯಕ್ಕೆ ಅಲಿ ಇಲ್ಲ ಎಂಬಂತೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಎಂದಿಗೂ ಕೂಡ ಜೀವಂತವಾಗಿದೆ. MD ಸಮೀರ್ ಮಾಡಿದ ವಿಡಿಯೋದಿಂದ ಜನತೆಗೆ ಸತ್ಯದ ಅರಿವಾಗತೊಡಗಿದೆ. ಬಹುಶಃ ಆ ಕಾರಣಕ್ಕಾಗಿ ಸಮೀರ್ ಒಬ್ಬ ದೇಶದ್ರೋಹಿ, ಹಿಂದೂ ವಿರೋಧಿ ಎಂಬಂಥ ಪಟ್ಟವನ್ನು ಗಳಿಸಬೇಕಾದಂಥ ಅನಿವಾರ್ಯ ಸ್ಥಿತಿ. ಇಲ್ಲಿ ಪ್ರಶಂಸಿಸಬೇಕಾದಂಥ ವಿಚಾರ, ಓರ್ವ ಅನ್ಯ ಧರ್ಮೀಯನಾಗಿ ಆತ ಸತ್ಯ ಶೋಧನೆ ಮಾಡಿದ. ಆದರೆ ನಾವು ಹಿಂದೂಗಳಾಗಿ ಸೌಜನ್ಯ ಪರ ಧ್ವನಿ ಎತ್ತಬೇಕಿತ್ತು, ಸತ್ಯ ಶೋಧನೆ ಮಾಡಬೇಕಿತ್ತು, ಕನಿಷ್ಠ ಪಕ್ಷ ಆತ್ಮಾವಲೋಕನವಾದರೂ ಮಾಡಬೇಕಿತ್ತು. ಮೈಂಡ್ ಯು, ಇಲ್ಲಿ ಅನ್ಯಾಯವಾಗಿದ್ದು ಮುಸಲ್ಮಾನರಿಗೆ ಅಲ್ಲ, ಇಲ್ಲಿ ಅನ್ಯಾಯವಾಗಿದ್ದು ಹಿಂದೂಗಳಿಗೆ, ಹಿಂದೂ ತಾಯಿಗೆ, ಹಿಂದೂ ಮಗಳಿಗೆ. ಬಹುಶಃ ಆ ಜಾಗದಲ್ಲಿ ನಮ್ಮವರು ಯಾರಾದರೂ ಇದ್ದರೆ ನಾವು ಹೀಗೆಯೇ ಮಾತನಾಡುತ್ತಿದ್ದೇವೆಯೋ ಅಥವಾ ಮಾತನಾಡುತ್ತೇವೆಯೋ ಎಂಬಂಥ ಪ್ರಶ್ನೆಯು ಉದ್ಭವವಾಗ್ತದೆ. ಹೂ ಈಸ್ ನಾರಾಯಣ್ ನಾಯಕ್? ಹೂ ಈಸ್ ಪದ್ಮಾವತಿ? ಹೂ ಈಸ್ ವೇದವಲ್ಲಿ? ಹೂ ಈಸ್ ಸೌಜನ್ಯ? ಹಿಂದೂವಲ್ಲವೇ? ಆರ್ ದೇ ನಾಟ್ ಹಿಂದೂಸ್? ಅಮಾಯಕ ಸಂತೋಷ್ ರಾವ್ ಜೈಲಿನಲ್ಲಿ ಕೊಳೆಯಬೇಕಾದಂಥ ಸ್ಥಿತಿ. ಅವರ ಹೆತ್ತ ತಂದೆ ತಾಯಿಗಳು ಈ ಕಷ್ಟದಿಂದ, ನೊಂದ ಮನಸ್ಸಿನಿಂದ ಪ್ರಾಣಾರ್ಪಣೆ ಮಾಡಬೇಕಾಗಿ ಬಂತು. ಆರ್ ದೇ ನಾಟ್ ಹಿಂದೂಸ್? ಹಿಂದುತ್ವದ ರಕ್ಷಣೆಗಾಗಿ ಪಾದಯಾತ್ರೆಯಂತೆ ಹಿಂದೂ ಸಂಘಟನೆಗಳಿಂದ ಎನ್ನುವಂಥ ವಿಚಾರವೂ ಇದೆ. ಕನಿಷ್ಠ ಪಕ್ಷ ಸೌಜನ್ಯಗಳಿಗೋಸ್ಕರ ಒಂದು ಪಾದಯಾತ್ರೆ ಬಿಡಿ, ಒಂದು ಸಾಂತ್ವನವನ್ನು ಕೂಡ ನೀಡಿಲ್ಲ ಎನ್ನುವುದು ಖೇದಕರ. ಇಲ್ಲಿ ಸಮೀರ್ ವಿಚಾರ ಬಂದಾಗ ಆತ ಕ್ರಿಮಿನಲ್ ಹಿನ್ನೆಲೆ ಉಳ್ಳವ ಅಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಿದ್ದಾನೆ. ಫ್ರೀಡಮ್ ಆಫ್ ಸ್ಪೀಚ್ ಈಸ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅದನ್ನು ಧಿಕ್ಕರಿಸಿ ಆತ ಮಾತನಾಡಿಲ್ಲ. FIR ಆಗದೇನೆ ಸಮೀರ್ಗೆ ಅರೆಸ್ಟ್ ವಾರಂಟ್ ಬರ್ತದೆ. ಈಸ್ ಈ ಕ್ರಿಮಿನಲ್? ಈಸ್ ಈ ಮರ್ಡರ್? ವಾಟ್ ಈಸ್ ದ ಅರ್ಜೆನ್ಸಿ ಇನ್ ಅರೆಸ್ಟಿಂಗ್? ವೈ ನೋಟಿಸ್ issued at midnight? Even though there is a 7 days of time or 7 days period to answer the notice. ಇಷ್ಟೂ ಕಾಲಾವಕಾಶ ಇದ್ದರೂ ಕೂಡ ವೈ ಅರ್ಜೆನ್ಸಿ? ಯಾಕೆ ಅವಸರ? ಆಫ್ಟರ್ ಆಲ್, ಹೂ ಇಸ್ ಅ ಕಂಪ್ಲೇನೆಂಟ್? ಯಾರು ಅವರ ಬಗ್ಗೆ, ಸಮೀರ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ? ಯಾರು ಕಂಪ್ಲೇಂಟೇ ಮಾಡದೆ ಅವರ ಮೇಲೆ ಅರೆಸ್ಟ್ ನೋಟಿಸ್ ಬರುತ್ತೆ ಎಂದಾದಲ್ಲಿ ಇದರ ಹಿಂದೆ ಯಾರು ಇದ್ದಾರೆ ಎಂಬಂಥ ವಿಚಾರವೂ ಕೂಡ ಅಡಕವಾಗಿದೆ. ಸೌಜನ್ಯಾಲಿಗೆ ನ್ಯಾಯ ಸಿಗಲಿ, ಹೋರಾಟಗಾರರಿಗೆ ಜಯವಾಗಲಿ, ಸಮೀರ್ಗೆ ಜಯವಾಗಲಿ, ನ್ಯಾಯ ಸಿಗಲಿ. ವಾಸ್ತವದಲ್ಲಿ ಧ್ವನಿ ಎತ್ತಬೇಕಾದವರು ಹಿಂದೂಗಳು ಮತ್ತು ಇಡೀ ಮಾನವ ಕುಲ ಎನ್ನುವುದು ಇಲ್ಲಿ ವಾಸ್ತವ ಸತ್ಯ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಜೆಂಡರ್. ಆದರೆ ಮಾನವೀಯತೆ ಸತ್ತಿದೆ ಎನ್ನುವುದು ವಾಸ್ತವ ಸತ್ಯ. ಜೈ ಹಿಂದ್.